ಸೊ ಮೊದಲಿಗೆ ನಾನು ಒಂದು ಸ್ವಲ್ಪ ಶಾಸನಗಳ ಬಗ್ಗೆ ಪರಿಚಯ ಮಾಡ್ತೀನಿ. ಶಾಸನಗಳು ಯಾವ ಸ್ಥಿತಿಯಲ್ಲಿದೆ, ಹೇಗಿರುತ್ತೆ, ಏನು ಅದರನ್ನ ಯಾವ ರೀತಿ ಇವತ್ತು ನಮ್ಮ ಜನಗಳು ಸಮಾಜದಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಅಕ್ಷರ ಭಂಡಾರಕ್ಕೆ ಒಳಗೆ ಹೋಗೋಣ. ನೀವು ಶಾಸನಗಳು ಬಹುಶಃ ನೋಡಿರ್ತೀರಾ, ಎಲ್ಲ ದೇವಸ್ಥಾನಗಳಲ್ಲಿ ಅಂತ ಈ ಜಾಗಗಳಲ್ಲಿ, ಹಂಪಿಯಲ್ಲಿ ಈ ತರ ಜಾಗಗಳಲ್ಲಿ ನೋಡಿರ್ತೀರಾ. ಆದರೆ ಶಾಸನಗಳು ಪ್ರತಿಯೊಂದು ಊರಲ್ಲೂ ಇದೆ, ಪ್ರತಿಯೊಂದು ಹಳ್ಳಿ ಗ್ರಾಮದಲ್ಲೂ ಇದೆ. ಬೆಂಗಳೂರು ನಗರದಲ್ಲಿ ಸುಮಾರು 175 ಶಾಸನಗಳು ದಾಖಲಾಗಿವೆ. ಬೆಂಗಳೂರು ನಗರದಲ್ಲಿದ್ದು ನೀವು ಶಾಸನ ನೋಡಿಲ್ಲದೆ ಹೋದ್ರೆ ಕಾರಣ ಏನು ಅಂದ್ರೆ ನಿಮ್ ಕಣ್ಣಿಗೆ ಬಿದ್ದಿಲ್ಲ, ಅಥವಾ ಈ ರೀತಿ ಸ್ಥಿತಿಯಲ್ಲಿ ಇದೆ. ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈಗ ನಾವು ಇತಿಹಾಸ ಅಂತ ಹೇಳಿ, ಶಾಸನ ಅಂತ ಹೇಳಿ ಸ್ಕೂಲ್ಗಳಲ್ಲಿ ಪಠ್ಯಪುಸ್ತಕಗಳಲ್ಲೆಲ್ಲ ಏನ್ ಬಣ್ಣವಾಗಿ ಓದ್ತೀವೋ, ಏನ್ ನೋಡ್ತೀವೋ ಅದು ನಿಜ ಅಲ್ಲ. ನಿಜ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಇವಾಗ ನಿಮ್ಗೆ. ಇದು ಗೊಂಗಡಿಪುರ ಅಂತ ಹೇಳಿ ಬೆಂಗಳೂರು ಯೂನಿವರ್ಸಿಟಿ ಪಕ್ಕದಲ್ಲಿರೋದು. ಆ ಪೊದೆಗಳನ್ನು ನೋಡಿ ಧೈರ್ಯ ಮಾಡಿ ನೀವು ಹೋಗೋಷ್ಟು ಧೈರ್ಯ ಇತ್ತು ಅಂದ್ರೆ ಶಾಸನ ಹತ್ರ ಹೋಗಿ ನೋಡಿ ಮುಟ್ಟಿ ಓದೋ ಪ್ರಯತ್ನ ಮಾಡ್ಬೋದು. ನಾವು ಏನ್ ಇತಿಹಾಸ ಅಂತ ಕರಿತಾ ಇದ್ವಿ, ಇತಿಹಾಸಕ್ಕೆ ಆಧಾರನೇ 16ನೇ ಶತಮಾನಕ್ಕೂ ಹಿಂದಿನ ಇತಿಹಾಸ ಎಲ್ಲ ಶಾಸನ ಆಧಾರಿತ ಇತಿಹಾಸ. ಅದು ಇತಿಹಾಸಕ್ಕೆ ಆಧಾರವಾದ ಇದು ಈ ಸ್ಥಿತಿಯಲ್ಲಿದೆ. ನಾನು ಇದನ್ನ ಮೊದಲು ತೋರಿಸ್ತಾ ಇರೋ ಕಾರಣ ಏನು ಅಂದ್ರೆ, ಒಬ್ರು ಶಿಕ್ಷಕರು, ನೀವೆಲ್ಲರೂ ಶಿಕ್ಷಕರು ಇಲ್ಲೇ ಅಲ್ವಾ, ನಿಮ್ಮ ಹಾಗೆ ಒಬ್ರು ಶಿಕ್ಷಕರು ಆ ಪ್ರದೇಶದಲ್ಲಿ ಪ್ರತಿ ಅಕ್ಟೋಬರ್ ಮಾಸದಲ್ಲಿ ಮಕ್ಕಳದ ಒಂದು ಕಾರ್ಯಕ್ರಮ ಹಾಕೊಳ್ತಾರೆ. ಅವ್ರ ಸುತ್ತಮುತ್ತಲ ಪ್ರದೇಶದಲ್ಲಿರೋ ಈ ರೀತಿ ಶಾಸನಗಳ ಗುರುತಿಸಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅದನ್ನ ಪೊದೆಗಳನ್ನ ಗಿಡಗಳನ್ನ ಕಿತ್ತಿ ತೆಗೆದು ಅಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋದು 1ನೇ ತಾರೀಕು. ಈಗ 4-5 ವರ್ಷದಿಂದ ಮಾಡ್ತಾ ಇದ್ವಿ. 23ರಲ್ಲಿ ಈ ಸ್ಥಳನ ಅವ್ರು ಗುರುತಿಸಿದ್ರು. ಇದು ಈ ರೀತಿ ಇದ್ದಾಗ ಹಿಂದಿನ ದಿನ ಎರಡು ದಿನ ತಗೊಂಡು ಅದು ಕ್ಲೀನ್ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಅದೇ ಸ್ಥಳೀಯರು ಅಧಿಕಾರಿಗಳನ್ನ ಸೇರಿಸ್ಕೊಂಡಾಗ JCB ತಗೊಂಬಂದು ಅದನ್ನ ತೆಗಿಯಕ್ ಈ ತರ ಮಾಡ್ಬೇಕಾಗಿ ಬಂತು. ಇಲ್ಲಿ ಎಡಗಡೆ ನೋಡಿ ಬಂಡೆ ಕಲ್ಲುಗಳು, ಭಾರಿ ಕಲ್ಲದು. ಅಲ್ಲಿ ಧೈರ್ಯ ಮಾಡಿ ಹೋಗೋದಕ್ಕೆ ಅವ್ರಿಗೂ ಭಯ, ಗಂಬೂಟ್ಸ್ ಹಾಕೊಂಡು ಅಲ್ಲಿ ಹಾವುಗಳಿರುತ್ತೆ, ಇನ್ನೊಂದು ಇರುತ್ತೆ ಅಂತ ಹೇಳಿ ಹೋಗಿದ್ದು ಜಾಗ ಅದು. ಇದು ಬಂದು 1495ರ ಕಾಲದ ಶಾಸನ ಇದು. ಸೊ ಮಾರನೇ ದಿನ ನಡೆದಿದ್ದು ಅದೇ ಜಾಗದಲ್ಲಿ ಈ ಸೀನ್ ನೋಡಿದ್ವಿ. ಅವತ್ತು ನವೆಂಬರ್ 1ನೇ ತಾರೀಕು ಬೆಳಗ್ಗೆ ರಸ್ತೆ ಮೇಲೆ ಟಾರ್ಪಲ್ ಹಾಕಿ ಆ ಮಕ್ಕಳು ಅಲ್ಲೇ ಕೂತಿದೆ. ಎಡಗಡೆ ನೀವು ನೋಡಿದ್ರೆ, ಈ ಎಡಗಡೆ ನೋಡಿದ್ರೆ ಅದೇ ಜಾಗ ಶುದ್ಧವಾಗಿದೆ. ಈಗ ಕಲ್ಲಿಗೆ ಹೂನಾರ ಹಾಕಿ ಒಂದು ಬ್ಯಾನರ್ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಅವತ್ತಿನ ದಿನ ಬೆಳಗ್ಗೆ ನಾವು ಒಳಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬ ಬಂದ, ಅಲ್ಲಿ ಹಳ್ಳಿ ಅಂತ ಕರಿತೀನಿ, ಅಲ್ಲ ನಗರವಾಸಿಗಳ ಇವರಲ್ಲ. ಈಗ ಹಿಂದಿನ ದಿನಾನೇ ಕುಡ್ದಿಯಾನೆ ಗಮ್ ಅಂತ ವಾಸನೆ ಬರುತ್ತೆ ಅವನಿಂದ. ಬೆಳಗ್ಗೆ ಕುಡ್ದೋ ರಾತ್ರಿ ಕುಡ್ದೋ ಗೊತ್ತಿಲ್ಲ. ಅಲ್ಲಿ ಬಂದ್ಬಿಟ್ಟು ಅವನಿಗೆ ಕೋಪ, ಏನ್ ಸ್ವಾಮಿ ನೀವು ಇದೊಂದು ಕೊಂಪೆ, ಇದನ್ನ ಏನೇನೋ ಮಾಡ್ತಾ ಇದ್ದೀರಾ, ನಮ್ಮ ಜನಗಳಿಗೆ ಸುಳ್ಳೆಲ್ಲ ಹೇಳ್ತಾ ಇದ್ದೀರಾ, ನೀವು ಅನಾವಶ್ಯಕವಾಗಿ ಈ ತರ ಕಷ್ಟ ಕೊಡ್ತೀರಿ ನಮ್ಗೆ ಅಂತ. ಈಗ ಯಾರು ಇವ್ರ ಪಕ್ಕದ ಊರವರು ಯಾರ್ಯಾರೋ ಬರೋ ತರ ಮಾಡ್ಬಿಟ್ರಿ ನಮ್ಮ ಊರಿಗೆ, ಇಲ್ಲಿ ಟ್ರಾಫಿಕ್ ಓಡಾಡಕ್ಕಾಗಲ್ಲ, ಅದಲ್ಲ ಇದಲ್ಲ ಅಂತ ಹೇಳಿ. ಅರ್ಧ ಒಂದು ಸ್ವಲ್ಪ ಹೊತ್ತಿರು, ಅದು ಏನಿದೆ ಅಂತ ಹೇಳ್ತೀನಿ ನಾನು ಬರ್ದಿರೋದು. ಅದು ಕೇಳಿಸ್ಕೊಂಡು ಆದ್ಮೇಲೆ ನೀನು ಕೊಂಪೆನ ಏನೋ ನೀನು ಊರು ಅಂತ ನೀನೇ ತೀರ್ಮಾನ ಮಾಡ್ಕೊ ಅಂತ ಹೇಳಿ. ಸೊ ಈ ಶಾಸನದ ಏನ್ ಬರ್ದಿದೆ ಅಂದ್ರೆ, ಆ ದಿನ 1495ರಲ್ಲಿ ಆ ಹಳ್ಳಿ ಆ ಗ್ರಾಮನ ಕೆಲವು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅಗ್ರಹಾರ ಅಂತ ಮಾಡಿದ್ದಾರೆ. ಅದು ದಾಖಲಾಗಿರೋದು, ಅದು ರಿಜಿಸ್ಟ್ರೇಷನ್ ಡೀಡ್. ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನಾವು ಇದು ಮಾಡಲ್ವಾ, ಡೊನೇಷನ್ ಮಾಡಿದ್ರೆ ಇನ್ನೊಂದು ಸೇಲ್ ಡೀಡ್ ಮಾಡಿದ್ರೆ ಆ ರೀತಿ ಡೀಡ್ ಅದು. ಅದು ಅಲ್ಲಿ ಬರ್ದಿರೋದು. ಅದನ್ನ ಸಾಧಾರಣವಾಗಿ ಏನ್ ಅನ್ಕೊಂತಾರೆ ಅಂದ್ರೆ, ಅಗ್ರಹಾರ ಅಂದ್ರೆ ಏನು ಅಂತ ಒಂದು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಅದೊಂದು ಸಾಧಾರಣವಾದ ಗ್ರಾಮ. ಪಕ್ಕದ ಗ್ರಾಮಕ್ಕೂ ಈ ಗ್ರಾಮಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಅಲ್ಲೂ ರೈತರು, ಇಲ್ಲೂ ಕೊಂಬಾರರು, ಅಲ್ಲೂ ಕೊಂಬಾರರು, ಅಲ್ಲೂ ಇದು ಎಲ್ಲಾನು ಒಂದು ಊರು ಹೆಸರುಗಳು ಬದಲಾಗದೆ ಹೊರತು ವ್ಯತ್ಯಾಸವಾಗಿ ಏನು ಅಂಥದ್ದು ಇಲ್ಲ. ಆದರೆ ಆ ದಿನದಿಂದ ಅಲ್ಲಿ ನೀವುಗಳೇನ್ ಮಾಡ್ತೀರೋ ಅದು ಶುರು ಆಯ್ತು. ಶಿಕ್ಷಣ ಅದೊಂದು ಎಜುಕೇಶನಲ್ ಸೆಂಟರ್ ಆಯ್ತು ಅವತ್ತು. ಅಲ್ಲಿಂದ ಪಾಠ ಮಾಡೋ ಕಾರ್ಯಕ್ರಮಗಳು ಶುರು ಆದವು. ಆ ಮೊದಲಿಗೆ ಅಲ್ಲಿ ಶಾಲೆ ಇರಲಿಲ್ಲ. ಅಗ್ರಹಾರ ಅಂದ ಕೂಡಲೇ ಅಲ್ಲಿ ಪಾಠ ಮಾಡ್ತಾರೆ. ಪಾಠ ಮಾಡೋದಂದ್ರೆ ಏನ್ ಪಾಠ ಮಾಡ್ತಾರೆ? ಖಂಡಿತವಾಗ್ಲೂ ಒಂದು ವೇದಗಳು ಉಪನಿಷತ್ತುಗಳೆಲ್ಲ ಮಾಡೇ ಮಾಡ್ತಾರೆ. ಜೊತೆಗೆ ಗಣಿತ, ಸಂಗೀತ, ಖಗೋಳಶಾಸ್ತ್ರ, ವಿಜ್ಞಾನ, ಮೆಡಿಸನ್ ಅಂತ ಏನ್ ಕೇಳ್ತೀವಿ, ಆಯುರ್ವೇದ, ಪ್ರತಿಯೊಂದು ಪಾಠಗಳು ನಡೆಯುತ್ತೆ ಈ ಜಾಗಗಳಲ್ಲಿ. ವಿಶೇಷವಾದ ಬೇರೆ ಏನಿರಲಿಲ್ಲ. ಬ್ರಾಹ್ಮಣರು ಪಾಠ ಮಾಡ್ತಾ ಇದ್ದಿದ್ದು ನಿಜ, ಜೊತೆಗೆ ಬೇರೆ ಜನಗಳು ಇದ್ದವ್ರು ಅಲ್ಲಿ ಇದ್ದಿದ್ದು ನಿಜ. ಅವತ್ತಿನ ದಿನದಿಂದ ಅದೊಂದು ಸ್ಕೂಲು, ಯೂನಿವರ್ಸಿಟಿ, ಕಾಲೇಜ್ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ, ಇವತ್ತಿನ ದಿನ ನಾವು ಫುಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸಸ್ ಅಂತ ಏನ್ ಕರಿತೀವಿ, IITಗಳು, IIM ಆ ಥರ ಜಾಗಗಳಲ್ಲಿ ಅಧ್ಯಾಪಕರು ಅಲ್ಲೇ ಇರ್ತಾರೆ, ವಿದ್ಯಾರ್ಥಿಗಳು ಅಲ್ಲೇ ಇರ್ತಾರೆ, ಆಟದ ಮೈದಾನನೂ ಅದೇ, ಹಾಸ್ಟೆಲ್ಗಳು ಅಲ್ಲೇ ಇರುತ್ತೆ, ಎಲ್ಲರೂ ಅಲ್ಲೇ ವಾಸವಾಗಿದ್ದು ಮಾಡೋದು. ಆ ಅಗ್ರಹಾರ ಅದೇ ಥರ ಆಯ್ತು.
600 ವರ್ಷಗಳ ಹಿಂದೆ. ಸೊ ನಾನು ಹೇಳಿದೆ, ನಿಮ್ಮ ಪಕ್ಕದ ಗ್ರಾಮಕ್ಕೂ ನಿಮ್ಮ ಗ್ರಾಮಕ್ಕೂ ಆ ದಿನದಿಂದ ಒಂದು ವ್ಯತ್ಯಾಸವಾಗಿ ಬರೋಕ್ಕೆ ಆಯಿತು. ಇದೊಂದು ಶೈಕ್ಷಣಿಕ ಕೇಂದ್ರವಾಯಿತು. ಇವತ್ತಿನ ದಿನ ಬೆಂಗಳೂರು ಯೂನಿವರ್ಸಿಟಿನ ಹೆಮ್ಮೆಯಿಂದೆಲ್ಲ ಗುರುತಿಸಿ ಬೆಂಗಳೂರು ಯೂನಿವರ್ಸಿಟಿನ 3 ಪಕ್ಕ ಇದೆ ಅಂತ ಹೇಳ್ತೀರಲ್ಲ, ಆ ಯೂನಿವರ್ಸಿಟಿ ನಿಮ್ಮ ಊರಿನಲ್ಲಿ ಶುರುವಾಗಿದ್ದ ಸಂಪ್ರದಾಯ 600 ವರ್ಷಗಳ ಹಿಂದಿನ ಸಂಪ್ರದಾಯನ ನಡೆಸ್ಕೊಂಡು ಬರ್ತಾ ಇದೆ. ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು ಬೆಂಗಳೂರು ಯೂನಿವರ್ಸಿಟಿಗೆ ಬಹುಶಃ ನೀವು ಒಂದು ರೀತಿ ಕಾರಣಸ್ಥರು, ಅಥವಾ ನೀವು ಶುರು ಮಾಡಿದ ಸಂಪ್ರದಾಯ ಅಲ್ಲಿ ನಡೀತಾ ಇದೆ ಇವತ್ತಿಗೂ ಅಂತ ಹೇಳಿ. ಇದು ಕೊಂಪೆ ಅಂತ ಖಂಡಿತವಾಗ್ಲೂ ಭಾವಿಸಬಾರ್ದು. ಈ ದಿನ ಕೂಡ ನಾವು ಮಕ್ಕಳಿಗೆ ಸ್ಕೂಲು ಕಾಲೇಜುಗಳು ಕಳಿಸೋದು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಎಷ್ಟೋ ಜನ ಕೂಡ. ಅಂಥದ್ರಲ್ಲಿ 600 ವರ್ಷಗಳ ಹಿಂದೆನೇ ಅಲ್ಲಿ ಶುರು ಆಗಿದೆ ಶಿಕ್ಷಣ ಅಂದರೆ ಹೆಮ್ಮೆಯಿಂದ ಹೇಳ್ಕೋಬೇಕು. ನನ್ನ ಜನಗಳು ಗೊತ್ತಾ 600 ವರ್ಷಗಳ ಹಿಂದೆನೇ ವಿದ್ಯಾವಂತರು, ಅಕ್ಷರಸ್ಥರು ಅಂತ ಹೇಳ್ಕೊಬೋದು ನಾವು. ಎಲ್ಲ ಈ ಥರ ಸಂದರ್ಭಗಳಲ್ಲೂ ನಮ್ಮದೊಂದು ಕೋರಿಕೆ ಇರುತ್ತೆ. ಸಾಧಾರಣವಾಗಿ ಮಗುವಾದ್ಮೇಲೆ ನಾವು ಹೇಳ್ತೀವಿ ಮನೆಗಳಲ್ಲಿ, ಸಾಧಾರಣವಾಗಿ ಎಲ್ಲ ಮನೆಗಳಲ್ಲೂ ಸಂಪ್ರದಾಯ ಏನು ಅಂದರೆ, ಮಗು ವಯಸ್ಸಿಗೆ ಬಂದು ವಿದ್ಯಾಭ್ಯಾಸ ಶುರು ಮಾಡುವಾಗ ಅಕ್ಷರಾಭ್ಯಾಸ ಅಂತ ಶುರು ಮಾಡ್ತೀವಿ. ಅಕ್ಕಿ ಮೇಲೋ ಸಕ್ಕರೆ ಮೇಲೋ ಬೆರಳಾಡಿಸ್ಬಿಟ್ಟು ಒಂದು ಸಂಸ್ಕೃತ ಶ್ಲೋಕ ಹೇಳ್ತೀವಿ ನಾವು, ಓಂ ಶ್ರೀ ಏನೋ ಮಾಡಿ ಮನೆ ಹಿರಿಯರಾದ ಈ ದೊಡ್ಡವರು ಬೆರಳು ಹಿಡ್ಕೊಂಡು ಆಡಿಸಿ ಮಾಡ್ತಾರೆ. ನಾಳೆ ತುಂಬ ಸಂತೋಷ. ಅದರ ಜೊತೆಗೆ ಇನ್ನೊಂದು ಕೆಲಸ ಮಾಡಿ, ಅದೇ ಮಗುನ ಆ ಶಾಸನದ ಹತ್ರ ಕರ್ಕೊಂಡೋಗಿ ಆ ಊರ ಹೆಸರು ಮೇಲೆ ಬೆರಳಾಡಿಸಿ. ತಾಯಂದರು ಅವರು ಜೀವಂತವಾಗಿರೋವರೆಗೂ ಅಥವಾ ಮಗು ಜೀವಂತರಿರೋವರೆಗೂ ಯಾವಾಗಲೂ ಹೇಳ್ತಾರೆ, ನಿನಗೆ ಕೂದಲು ಕೊಟ್ಟಿದ್ದು ಎಲ್ಲಿ ಗೊತ್ತಾ, ನಿನಗೆ ಕಿವಿ ಇದು ಮಾಡಿದ್ದು ಎಲ್ಲಿ ಗೊತ್ತಾ, ನಿನಗೆ ಮೂಗು ಇನ್ನೊಂದು ಮಾಡಿದ್ದು ಎಲ್ಲಿ ಗೊತ್ತಾ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಿನಗೆ ಅಕ್ಷರಾಭ್ಯಾಸ ಎಲ್ಲಿ ಮಾಡಿದ್ದು ಗೊತ್ತಾ, ನಮ್ಮೂರು ಶಾಸನದ ಮೇಲೆ ಗಂಗಡಿಪುರ ಮೇಲೆ ಬೆರಳಾಡಿಸ್ದೆ ನಾನು. ಸಾಕ್ಷಾತ್ ಸರಸ್ವತಿ, ಅದು ಈಗಾಗಲೇ ಮಹೇಶ್ ಜೋಶಿ ಅವರು ಹೇಳಿದಾಗೆ, ಬರಾನೇ ನಮಗೆ ಸರಸ್ವತಿ. ಸಾಕ್ಷಾತ್ ಸರಸ್ವತಿ ಇದ್ರ ಮೇಲೆ ನಾನು ನಮ್ಮೂರ ಹೆಸರು ಬಡ್ದೆ ಅಂತ ಪದೇ ಪದೇ ವರ್ಷಕ್ಕೊಂದ್ಸಲನೋ ವರ್ಷಕ್ಕೆ 10 ಸಲನೋ ಆ ತಾಯಿ ಹೇಳ್ತಾ ಇರುತ್ತೆ ಮಗುಗೆ. ಆ ಮಗು ಬಗ್ಗೆ ಯೋಚನೆ ಮಾಡಿ, ತನ್ನ ಊರಿನ ಬಗ್ಗೆ ಎಷ್ಟು ಅಭಿಮಾನ, ತನ್ನ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇರುತ್ತೆ ಅದಕ್ಕೆ. ಈ 4 ಜನ ನಮ್ಮ ತಂಡದಲ್ಲಿ ನಾವು ಎಲ್ಲರೂ PhDಗಳು, ಮಾಸ್ಟರ್ಸು, ಈ ಥರ ಜನಗಳೇ. ಅದೇನಾಯಿತು, ನಾವು ಹೊರಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಎಡಗಡೆ ಏನು ನಡೀತದೆ ನೋಡಿ, ಅದನ್ನು ಕಾಣ್ತು ನಾವು. ಯಾವುದೋ ಒಂದು ತಾಯಿ ಮಗುನ ಹಿಡ್ಕೊಂಡು ಬೆರಳು ಹಿಡ್ಕೊಂಡು ಹಾಡಿಸ್ತಾ ಇದ್ದಾರೆ ಅಲ್ಲಿ. ಅವರಿಗೆ ಗಂಗೋಡಿಪುರ ಅಲ್ಲಿ ಓದಕ್ಕೆ ಸಾಧ್ಯವಿಲ್ಲ, ಆದರೆ ಏನೋ ಗಂಗೋಡಿಪುರ ಅಂತ ಭಾವಿಸಿ ಬೆರಳಲ್ಲಿ ಆಡಿಸ್ತಾ ಇದ್ದಾಳೆ ಆ ಮಗುಗೆ. ನಾವು ಏನು ಕೇಳಿದ್ನೋ ಅದು ಅಲ್ಲಿ ನಿಜವಾಗಿ ನಡೀತಾ ಇತ್ತು. ನಾವು 4 ಜನ ತಕ್ಷಣ ಮಾತಾಡ್ಕೊಂಡಿದ್ದು, ನಾವೇನೋ ಭಾಳ ದೊಡ್ಡ ವಿದ್ಯಾವಂತರು ಅಂತ ಭಾವಿಸಿದೀವಿ, ಈ ಮಗು ನಮ್ಮನ್ನೆಲ್ಲ ಮೀರಿಸುತ್ತೆ. ನಾವು ಹೋಗದೇ ಇರೋ ಜಾಗಗಳಿಗೆ ನಾವು ಯಾರೊಬ್ರು MITಗೂ ಪ್ರಿನ್ಸ್ಟನ್ಗೂ ಇನ್ನೊಂದಕ್ಕೂ ಹೋಗ್ಲಿಲ್ಲ, ಆ ಮಗು ಹೋಗುತ್ತೆ. ಹೋದಾಗ ಕೂಡ ತನ್ನೂರು ಗೊಂಗಡಿಪುರನ ಮರೆಯೋದಿಲ್ಲ. ಗೊಂಗಡಿಪುರನ ಯಾವತ್ತೂ ಆ ಬೆಳಿಗ್ಗೆ ಅವನೊಬ್ಬ ಕುಡ್ಕ ಬಂದು ಏನು ಹೇಳಿದ್ನೋ ಆ ಮಾತು ತಾನು ಹೇಳೋದೇ ಇಲ್ಲ. ಗೊಂಗಡಿಪುರದ ಏನೇ ಸಮಸ್ಯೆ ಇತ್ತು ಅಂದರೂ, ಸ್ಕೂಲ್ ಇದ್ದಿರ್ಬೋದು, ಆಸ್ಪತ್ರೆ ಇಲ್ಲದೆ ಇರ್ಬೋದು, ಏನೇ ಇದ್ದಿರ್ಬೋದು, ತನ್ನೂರು ಅಂತ ಭಾವಿಸಿ ಅದಕ್ಕೆ ಬಹುಶಃ ಏನೋ ಒಂದು ಕೊಡುಗೆ ಅಂತ ಕೊಡುತ್ತೆ. ಸೊ ಶಾಸನದಲ್ಲಿ ಈ ಥರ ಒಂದು ಶಕ್ತಿ ಅಡಗಿದೆ. ಅಷ್ಟು ಇದಾದ ನಂತರ ಕೂಡ ನಾನು ಸಾಕಷ್ಟು ಜನ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಮುಟ್ಟಿ ನೋಡಿ, ಒಂದು ಅಲ್ಲಿ ಸೆಲ್ಫಿ ತೆಗೆಯೋದಕ್ಕೆ ಒಂದು 100 ಜನದ್ದು ಒಂದು ಪೋಟಿ ಅಲ್ಲ ಅವತ್ತು ಇದು ಮಾಡೋವಾಗ. ಅವರ ಊರು ಅಂತ ಗುರುತಿಸಿದಾಗ ಈ ಥರ ಇರುತ್ತೆ. ನಾವು ಇತಿಹಾಸ ಹೇಳೋ ಸಂದರ್ಭದಲ್ಲಿ ಗಂಗಡಿಪುರ ನಮ್ಮ ಪುಸ್ತಕದಲ್ಲಿ ಬರೋದೇ ಇಲ್ಲ. ಪಠ್ಯಪುಸ್ತಕದಲ್ಲಿ ಗಂಗಡಿಪುರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಗಂಗಡಿಪುರದ ಜನಗಳಿಗೆ ಅವ್ರ ಇತಿಹಾಸ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ, ಸುಲಭವಾಗಿ ಸಿಗೋದಿಲ್ಲ ಅದು. ಬಲಗಡೆ ನಿಂತಿರೋರು ನಿಮ್ಮಂಥವರೇ ಪ್ರಾಧ್ಯಾಪಕರವರು ಒಬ್ರು, ಆ ಸ್ಕೂಲಿನವರು ನರೇಂದ್ರ ಅಂತ ಹೇಳಿ. ಸಾರ್ಥಕವಾದ ಕೆಲಸ ಅನ್ನಿಸ್ತು ಅವತ್ತು ನಾವು ಮಾಡಿದ್ದಾಗ. 2ನೇ ಉದಾಹರಣೆ ತೋರಿಸ್ತೀನಿ. ಶಾಸನಗಳು ನಿಜ ಜೀವನದಲ್ಲಿ ಎಲ್ಲಿರುತ್ತೆ ಅಂತ. ಈ ರೀತಿ ಮೋರಿ ಮೇಲೆ ಕೂತಿರುತ್ತೆ. ಇವೆಲ್ಲ ಬೆಂಗಳೂರು ಪ್ರದೇಶದ ಶಾಸನಗಳೇ ಇವು. ಆ ಮೋರಿ ಉದ್ದಕ್ಕೂ ಈ ರೀತಿ ಚಪ್ಪಡಿ ಕಲ್ಲುಗಳು ಹಾಸಿದ್ರು. ಆ ಮೋರಿಯಲ್ಲಿ ಇದು ತೆಗೆಯೋದಕ್ಕೆ ಅಂತ ಹೇಳಿ ಕಾರ್ಪೊರೇಷನ್ ಜನ ಹೋದಾಗ ಆ ಕಲ್ ಮೇಲೆ ಏನೋ ಬರ್ದಿದ್ದು ನೋಡಿ ಭಯದಿಂದ ಅದನ್ನ ಮುಟ್ಟದೆ ಬಿಟ್ಟೋಡೋದು, ಬೇರೆದೆಲ್ಲ ತೆಗೆದ್ರು. ಈ ರೀತಿ ಶಾಸನಗಳ ಬಗ್ಗೆ, ಶಾಸನ ಕಲ್ಲುಗಳ ಬಗ್ಗೆ ಮೂಢನಂಬಿಕೆಗಳು, ಭಯಗಳು ಸಾಕಷ್ಟು ಇವೆ. ಅಲ್ಲಿ ಸ್ಥಳೀಯರೊಬ್ಬರನ್ನ ನಮ್ಮನ್ನ ಕರೆದ್ರು, ಸರ್ ಈ ಥರ ಏನೋ ಬರ್ದಿದೆ, ಅದೇನೋ ನೋಡ್ತೀರಾ ನೀವು ಅಂತ ಹೇಳಿ. ಅಲ್ಲಿ ಹೋಗಿ ನಾವು ನೋಡಿ ಅದನ್ನು ಸ್ಕ್ಯಾನ್ ಮಾಡಿದ್ವಿ. ಈಗ ಏನು ಮಾಡಿದ್ವು, ನೀವು ಇದೇ ಥರನೇ ಸ್ಕ್ಯಾನಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ಲೇಖನ ಬರೆದ್ವಿ. ನಮ್ಮ ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ ಅಂತ ಹೇಳಿ ಒಂದು ಇದಿದೆ. ಅದು ಬರೆದಿದ್ದೆಲ್ಲ ನಿಮ್ಮಂಥ ಜನಗಳಿಗೆ, ಅಕಾಡೆಮಿಕ್ ಜನಗಳಿಗಾಗಿ ಬರೆದಿದ್ದ ಲೇಖನ. ಅದು ನಮಗೆ ಗೊತ್ತಿಲ್ಲದೇನೆ ಅಲ್ಲ ಆ ಸ್ಥಳೀಯ ಏನು ಮಾಡಿದ್ದಾನೆ, ಅದ್ರದ್ದು ಒಂದು ಪ್ರಿಂಟ್ಔಟ್ ತೊಗೊಂಡು ದೊಡ್ಡದಾಗ ಒಂದು ಬೋರ್ಡ್ ಹಾಕ್ಬಿಡಿದಾನೆ. ಆ ಕಲ್ಲನ್ನ ಸಾಗಿಸಿ ಎತ್ಕೊಂಡೋಗಿ ಅಲ್ಲೊಂದು ಕಲ್ಯಾಣಿಯಲ್ಲಿ ಇಟ್ವಿ. ಇವಾಗ ಚೆನ್ನಾಗಿ ಒಳ್ಳೆ ಜಾಗದಲ್ಲಿದೆ, ಮೋರಿ ಮೇಲೆ ಇಲ್ಲ ಅದು.
ಈ ಲೇಖನ ಬಂದು ಅವರಿಗೆಲ್ಲ ಬರ್ದಿರೋದು, ಭಾಷೆ ಬಳಸಿರೋದು ಮತ್ತೆ ವಿಷಯಗಳು ತುಂಬಿರೋದು ಅದರಲ್ಲಿ ನಿಜವಾಗ್ಲೂ ಇತಿಹಾಸ ತಜ್ಞರು, ಲಿಪಿ ತಜ್ಞರಿಗೆ ಹೊರತು ಸ್ಥಳೀಯರಿಗಲ್ಲ. ಆದರೂ ಅವನ ಊರು ಚಿಕ್ಕಬಾಣಾವರ ಅಂತ ಹೇಳಿ ಇಲ್ಲೇ ಹೆಸರುಘಟ್ಟದ ಹತ್ರ ನಿಮಗೆ ಸಿಗತ್ತೆ. ಚಿಕ್ಕಬಾಣಾವರದ ಉಲ್ಲೇಖ ಇದೆ, ಅದರಲ್ಲಿ ಚಿಕ್ಕಬಾಣಾವರದ ಸುಮಾರು 15 ಶಾಸನಗಳು ಸಿಕ್ತು. ಅವೆಲ್ಲದರದ್ದು ಬೋರ್ಡಲ್ಲಿ ಹಾಕಿ ಈಗ ಹೆಮ್ಮೆಯಿಂದ ಬರೋರಿಗೆಲ್ಲ ತೋರಿಸ್ತಾರೆ. ಚಿಕ್ಕಬಾಣಾವರಿಗೆ ನೆಂಟರು ಸ್ನೇಹಿತರು ಯಾರೇ ಬಂದರೂ ಆ ಮನೆಗಳಿಗೆ ಕರ್ಕೊಂಡೋಗಿ ತೋರಿಸ್ತಾರೆ, ನೋಡಿ ಇಲ್ಲಿದೆ, ನೋಡಿ ಇದು ನೋಡು ಅಂತ ಹೇಳಿ. ಆ ರೀತಿ ಒಂದು ಶಕ್ತಿ ಅಡಗಿದೆ ಇದರಲ್ಲಿ. 3ನೇ ಉದಾಹರಣೆ ಒಂದು ತೋರಿಸ್ತೀನಿ. ಇದು ಮತ್ತು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋ ಉದಾಹರಣೆನೇ ಇರ್ಬೋದು. ಎಲ್ಲ ಇತಿಹಾಸ ತರಗತಿಗಳಲ್ಲೂ ಇದ್ರ ಬಗ್ಗೆ ಬಹಳ ಚರ್ಚೆ ನಡೆಯುತ್ತೆ. ಬುಕ್ರಾಯನ ಶಾಸನ ಅಂತ ಹೇಳಿ ಕೇಳಿದ್ದೀರಾ? ಧರ್ಮ ಸಮನ್ವಯತೆ ಶಾಸನ ಅದು ನೋಡಿದ್ದೀರಾ? ನೋಡಿರೋರು ತೀರಾ ಕಡಿಮೆ, ಬೆರಳೆಣಸಷ್ಟು ಬಹುಶಃ ಸಿಗೋದಿಲ್ಲ. ಆ ಊರಿಗೆ ಹೋದ್ರೆ, ಇದು ಮಾಗಡಿ ಹತ್ರ ಇರೋದು ಕಲ್ಯ ಅಂತ ಒಂದು ಗ್ರಾಮ. ಆ ಊರಿಗೆ ಹೋಗಿ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಇದನ್ನ ಹುಡುಕೋದಕ್ಕೆ ನಾನು ಬೆಂಗಳೂರಿಂದ 4 ಸಲ ಹೋದೆ ಹುಡ್ಕೊಂಡೋಗಿ. ಆ ಊರಿನಲ್ಲಿ ಸುಮಾರು ಒಂದು 25 ಶಾಸನಗಳು ದಾಖಲಾಗಿವೆ. ಎಲ್ಲವೂ ಸಿಕ್ತು, ಇದೊಂದು ಸಿಗ್ಲಿಲ್ಲ. ಅಲ್ಲಿ ಯಾರೋ ಒಬ್ರು ಸ್ಕೂಲ್ ಮೇಸ್ಟ್ರು ಒಬ್ರಿಗೆ ಗೊತ್ತಿತ್ತು ಅಂತ ಒಬ್ರು ಹೇಳಿದ್ರು. ಆ ಮೇಸ್ಟ್ರ ಮನೆಗೆ ಹೋಗಿ ಅವ್ರು ನಿಮ್ಗೆ ತೋರಿಸ್ಕೊಡ್ತಾರೆ ಅಂತ. ಅವ್ರಿಗೆ ಹೋದ್ರೆ 90 ವಯಸ್ಸು, ಅವ್ರು ಮಲಗಿದಾರೆ. ಅವ್ರು ಬಂದು ಅವ್ರ ಹೊಲದಲ್ಲಿದೆ, ನಾನು ತೋರ್ಸೋಕ್ಕಾಗಲ್ಲ, ನನ್ನ ಮಗ ಬಂದಾಗ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಅವ್ರ ಮಗ ಕರ್ಕೊಂಡು ಹೋಗಿ ತೋರಿಸಿದ್ರು ನನಗೆ. ಬುಕ್ರಾಯನ ಶಾಸನ ಬಗ್ಗೆ ಪಠ್ಯಪುಸ್ತಕಗಳಲ್ಲೂ ಇದೆ. ಚರ್ಚೆ ಮಾಡದೇ ಇರೋರೇ ಇಲ್ಲ. ಚಿದಾನಂದ ಮೂರ್ತಿ ಅವರಿಂದ ಹಿಡಿದು ಎಲ್ಲರ ಪುಸ್ತಕಗಳು, ಲೇಖನಗಳು ಎಲ್ಲ ಬರೆದಿದ್ದಾಗಿದೆ ಇದ್ರ ಬಗ್ಗೆ. ಇದ್ರ ವಿಶೇಷತೆ ಏನು ಅಂದ್ರೆ, ಇವತ್ತಿನ ತೀರ್ಪುಗಳಲ್ಲಿ ತುಂಬಾ ಚರ್ಚೆ ಮಾಡೋ ಅಂತ ತೀರ್ಪು ಅಂದ್ರೆ ರಾಮ ಜನ್ಮಭೂಮಿ, ಬಾಬ್ರಿ ಮಸ್ಜಿದ್ ತೀರ್ಪು. ವೈಷ್ಣವ ಹಿಂದೂಗಳು ಮತ್ತೆ ಮುಸ್ಲಿಮರ ಮಧ್ಯೆ ಒಂದು ಸಮಸ್ಯೆ ಹುಟ್ಟಿ ಅದಕ್ಕೆ ತೀರ್ಪು ಕೊಟ್ಟಿದ್ದು. ಸೊ ದೇಶದಲ್ಲೇ ಒಂದು ರೀತಿ ತಿರುವು ಇದು ಕಂಡು ಇದರಲ್ಲಿ ಅದೇ ತರದ್ದು ಇದೇನು ಅಂದ್ರೆ, ಶ್ರೀ ವೈಷ್ಣವರು ಮತ್ತೆ ಜೈನರ ಮಧ್ಯೆ ಒಂದು ಸಮಸ್ಯೆ ಬಂದಾಗ ಜೈನ ಒಬ್ಬ ಕಲ್ಯ ಊರಿನವನು ಹೋಗಿ ಬುಕ್ರಾಯ, ವಿಜಯನಗರ ಸ್ಥಾಪನೆ ಮಾಡಿದ ಬುಕ್ರಾಯನ್ನ ಹೋಗಿ ಕೇಳ್ತಾರೆ, ಈ ತರ ನಮ್ಮಲ್ಲಿ ಬಹಳ ಇದು ಕೆಟ್ಟದು ನಡೀತದೆ, ನಮ್ಮನ್ನ ಕೊಲ್ತಾ ಇದ್ದಾರೆ, ನಮ್ಮನ್ನ ಕೆಡಿಸ್ತಾ ಇದ್ದಾರೆ, ನಮ್ಮ ಮನೆ ಹಾಳು ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ಕಷ್ಟಗಳು ಕೊಡ್ತಾ ಇದ್ದಾರೆ, ದಯವಿಟ್ಟು ನಮ್ಮನ್ನು ಸಂರಕ್ಷಿಸಬೇಕು, ನಾವು ನಿಮ್ಮ ಪ್ರಜೆಗಳು, ದಯವಿಟ್ಟು ನಮ್ಗೊಂದು ಸಮಾಧಾನವಾಗಿ ಒಂದು ನ್ಯಾಯ ದೊರಕಿಸು ಅಂತ ಕೇಳ್ಕೊಳ್ತಾರೆ. ಆ ತೀರ್ಪು ಬರ್ದಿರೋದು ಇದ್ರ ಮೇಲೆ. ಇದರ ವಿಶೇಷ ಏನು ಅಂದ್ರೆ, ಅವರು ಧರ್ಮ ಸಮನ್ವಯತೆ ಅಂತ ಹೇಳಿದ್ರು. ಬಹಳ ಅದ್ಭುತವಾದ ಭಾಷೆ. ರಾಜ ಅತಿ ಬುದ್ಧಿವಂತ ಅಂತ ತೋರ್ಸೋದಕ್ಕಿದೆ. ಒಂದೊಂದು ಸಾಲು, ಮೊದಲನೇ ಸಾಲು ಓದಿದ್ರೆ ರಾಮಾನುಜಾಚಾರ್ಯರಿಗೆ ಒಂದು ಶ್ಲೋಕ ಅದು. ಶ್ರೀ ವೈಷ್ಣವನು ಪ್ರತಿದಿನ ರಾಮಾನುಜಾಚಾರ್ಯ ಬಗ್ಗೆ ಹೊಗಳಿಕೆ ಅಂತ ಒಂದು ಶ್ಲೋಕ ಅದು. ಆ ಶ್ಲೋಕದಲ್ಲಿ ರಾಮಾನುಜಾಚಾರ್ಯರು ಬೆಂಕಿಯಂತೆ ಜೈನರ ಗೆದ್ದರು, ಬುದ್ಧರ ಗೆದ್ದರು, ನಾಸ್ತಿಕರನ್ನ ಗೆದ್ದರು, ಇವ್ರು ಗೆದ್ದರು, ಅವ್ರು ಗೆದ್ದರು ಅಂತ ಪ್ರಾರಂಭ ಆಗುತ್ತೆ. ತಕ್ಷಣ ನಿಮ್ಗೆ ಮನ್ಸಕ್ಕೆ ಏನಾಗುತ್ತೆ, ಇದು ವೈಷ್ಣವರ ಪರವಾಗಿ ಅಂತ ಹೇಳಿ. ಮುಂದಿನ ಇದಕ್ಕೆ ಹೋದ್ರೆ ಇನ್ನೊಂದು ಉಲ್ಟಾ ಬರುತ್ತೆ. ಜೈನರ ಕೈಯನ್ನು ವೈಷ್ಣವರ ಕೈಯಲ್ಲಿಟ್ಟು ಅಂತ ಶುರು ಆಗತ್ತೆ. ಪರವಾಗಿಲ್ಲ, ಇನ್ನೊಂದೇನಾಯ್ತು ಅಂತ. ಅದಾದ್ಮೇಲೆ ಜೈನರ ಸುರಕ್ಷತೆಯನ್ನು ಇನ್ನು ಮುಂದೆ ವೈಷ್ಣವರಿಗೆ ವಹಿಸಿ ಅಂತ ಹೇಳಿ. ಅಂದ್ರೆ ಯಾರು ಅವನು ಅಪರಾಧಿ ಅಂತ ಹೇಳಿದ್ನೋ ಅವನ ಕೈಯಲ್ಲಿ ಇವನ್ನ ಪಿಟಿಷನರ್ ಯಾರಿದಾನೋ ಅವನ ಕೈ ಇಟ್ಬಿಟ್ಟು ಇನ್ ಮುಂದೆ ನೀನೇ ಕಾಪಾಡೋದು ಇವನ್ನ ಅಂತ ಹೇಳ್ತಾರಂತೆ. ಸೊ ಈ ತರ ಅದು ಒಂಥರ ಬದಲಾಗ್ತಾ ಇರುತ್ತೆ. ಕೊನೆಯವರೆಗೂ ನಿಮ್ಗೆ ಅರ್ಥವೇ ಆಗಲ್ಲ ಇದು ಜೈನರ ಪರವಾಗಿದೆಯಾ ವೈಷ್ಣವರ ಪರವಾಗಿದೆಯಾ ಅಂತ. ಯಾವ ದೃಷ್ಟಿಯಲ್ಲಿ ನೋಡ್ತಿರೋ, ನಿಮ್ಮ ವೈಯಕ್ತಿಕ ಬಯಸುಗಳೇನಿದೆಯೋ ಅದಕ್ಕೆ ತಕ್ಕ ಕಾಣ್ಕೊಳತ್ತೆ. ಅದಕ್ಕಾಗಿ ಇಷ್ಟೊಂದು ಚರ್ಚೆ, ವಾದ ನಡೀತಾ ಇರೋದು. ಅದ್ರಲ್ಲಿ ಕೊನೆಯಲ್ಲಿ ಬರ್ದಿರೋದು ಏನು ಅಂದ್ರೆ, ಈ ಶಾಸನ ಏನಿದೆಯೋ ಇದು ಪ್ರತಿಯೊಂದು ಜೈನ ಬಸದಿ, ನನ್ನ ಸಾಮ್ರಾಜ್ಯದಲ್ಲಿ ಇರೋ ಪ್ರತಿಯೊಂದು ಜೈನ್ ಬಸದಿ ಮತ್ತು ವೈಷ್ಣವ ದೇವಾಲಯದಲ್ಲಿ ಇದು ಇಡಬೇಕು. ಅಂದ್ರೆ ಆ ಕಾಲದಲ್ಲಿ ವಿಶಾಖಪಟ್ಟಣಮಿಂದ ಬಹುಶಃ ಕನ್ಯಾಕುಮಾರಿವರೆಗೂ ಇತ್ತು ವಿಜಯನಗರ ಸಾಮ್ರಾಜ್ಯ. ಅಂದ್ರೆ ಸಾವಿರಾರು ಜೈನ್ ಬಸದಿಗಳು, ಸಾವಿರಾರು ದೇವಾಲಯಗಳು, ಅಲ್ಲೆಲ್ಲ ಇದ್ರದ್ದು ಒಂದು ಕಾಪಿ ಇಡಬೇಕಂತೆ. ಇವತ್ತಿಗೆ ಒಂದೂ ಸಿಕ್ಕಿಲ್ಲ, ಮಾಡಿದ್ರೋ ಇಲ್ವೋ ಕೂಡ ಗೊತ್ತಿಲ್ಲ. ಉಳಿದಿರೋದು 2 ಇದು, ಒಂದು ಇಲ್ಲಿ, ಒಂದು ಶ್ರವಣಬೆಳಗೊಳದಲ್ಲಿ. ಎಲ್ಲ ಇಷ್ಟು ವಾದ ಎಲ್ಲ ಮಕ್ಕಳಿಗೂ ಗೊತ್ತು. ಇವಾಗ ನೀವೆಲ್ಲ ಗುರ್ಸಿದ್ರಲ್ಲ, ಅದು ಬುಕ್ರಾಯನ ಶಾಸನ ಅಂದ್ರೆ ಎಲ್ಲರಿಗೂ ಗೊತ್ತು. ನೋಡಿದೇನಪ್ಪ ಅಂದ್ರೆ ಯಾರೊಬ್ರು ಇಲ್ಲ. ಆ ರೀತಿ ಒಂದು ಹಸು ಕಟ್ಟಿದಾರಲ್ಲಿ, ಅದಕ್ಕೆ ಇವಾಗ ಈ ಕಡೆ ನವೆಗಿವೆ ಆದಾಗ ಹೋಗೋದು ಮೈ ಉಜ್ಕೊಂಡು ಬರುತ್ತೆ, ಇದಾಗುತ್ತೆ, ಕಲ್ಲು ಸವಿತಾ ಇದೆ, ಎಲ್ಲ ಆಗ್ತಾ ಇತ್ತು. ಇತಿಹಾಸ ಪುಸ್ತಕದಲ್ಲಿ ಅಡಗಿದ್ರೆ, ಕ್ಲಾಸ್ಗಳಲ್ಲಿ ತರಗತಿಗಳಲ್ಲಿದ್ರೆ ಇದೇ ಸ್ಥಿತಿ ಆಗತ್ತೆ. ಬಹುಶಃ ನಮ್ಮ ಭಾರತದಲ್ಲೇ ಅತಿ ವಿಶೇಷವಾದ ಶಾಸನ ಇದು. ಇದರ ಬಗ್ಗೆ ನಾವು ಅಲ್ಲಿ ಸ್ಕ್ಯಾನ್ ಮಾಡಕ್ ಹೋದಾಗ ಮಾಡಿದಾಗೆಲ್ಲ ಜನಗಳು ಅಲ್ಲಿ ಏನದು ಅಂತ ಸಾಧಾರಣ ಗುಂಪಾಗಿ ಸೇರ್ತಾರೆ. ಏನೋ ಮಾಡಕ್ ಬಂದವರು ಇವರು, ಅದು ಇದು ಅಂತೆಲ್ಲ ಹೇಳಿ. ಆ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಮುಂದಾಗಿದ್ದು ಇದು.
ಅದೇ ಜನಗಳು ಸೇರಿ ಈ ರೀತಿ ಒಂದು ಕಟ್ಟೆ ಥರ ಕಟ್ಟಿ ಅದ್ಭುತವಾಗಿ ಬೋರ್ಡ್ ಹಾಕಿ ಅದೇ ಆ ಹೊಲದವನೇ ಇದು ಕೊಟ್ಟಿಯಾನೆ. ಹಸು ನಿಂತಿದ್ದ ಜಾಗನೇ ಇದೆ, ಕಲ್ಲಿದ್ದ ಜಾಗನೇ, ಬೇರೆ ಯಾವ ಜಾಗನೂ ಅಲ್ಲ. ಕಲ್ಯಾಣ ಜನಗಳಿಗೆ ಅವ್ರು ತಮ್ಮ ಇತಿಹಾಸನೇ ಗೊತ್ತಿಲ್ಲದೆ ಅದು ಎಂಥ ಐತಿಹಾಸಿಕ ಜಾಗ ಅಂತ ಗೊತ್ತಿಲ್ಲದೆ ಹೋದ್ರೆ ಆಗದು ಇದು, ಗೊತ್ತಿದ್ರೆ ಗೊತ್ತಾದಾಗ ಆಗದು ಇದು. ಮಾಡಿದವರು ಆಶ್ಚರ್ಯ ಅಂದ್ರೆ ಏನು ಅಂದ್ರೆ ಸರ್ಕಾರಿ ಅಧಿಕಾರಿ ವೈಯಕ್ತಿಕವಾಗಿ ತಮ್ಮ ಖರ್ಚಿನಲ್ಲಿ ಆ ಊರ್ ಜನಗಳ ಖರ್ಚಿನಲ್ಲಿ ಮಾಡಿಸಿದ್ದು. ಸರ್ಕಾರದಿಂದ ದುಡ್ಡು ಬರಲ್ಲ, ನನಗೆ ಅದೆಲ್ಲ ಆಗಲ್ಲ, ಮಾಡಿಸ್ಬಿಡೋಣ ಸರ್, ನಾನು ಇಲ್ಲಿ ಇದ್ದಾಗ ಆಗ್ಬಿಡ್ಲಿ ಕೆಲಸ ಅಂತ ಹೇಳಿ ಮಾಡಿದ. ಅವ್ರು ಕೂಡ ಅಲ್ಲ, ಅವರು ಎಕ್ಸಿಕ್ಯೂಟಿವ್ ಆಫೀಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದಕ್ಕೆ ತಾಲೂಕಿಗೆ ಆ ಸಮಯದಲ್ಲಿ. ಇದು ನಮ್ಮ ಬೆಂಗಳೂರದೇ ಉದಾಹರಣೆ, ಕೊನೆ ಉದಾಹರಣೆ ತೋರಿಸ್ತೇನೆ. ಮೋರಿಯಲ್ಲಿ ಕೂತಿದ್ದು 2017 ಅಲ್ಲಿ ರಸ್ತೆ ಅದು. ರಸ್ತೆಯಲ್ಲಿ ಈ ರೀತಿ ನೀವು ಅಲ್ಲಿ ಶಾಸನಗಳು ದಾಖಲಾಗಿವೆ, ಎಪಿಗ್ರಫಿ ಕರ್ನಾಟಕಲ್ಲೂ ಇತ್ತು, ಎಲ್ಲಾನು ಇತ್ತು, ಅದನ್ನ ಹೋಗಿ ನೋಡ್ರಿ. ಅದು ನಾನು ಮತ್ತೆ ನನ್ನ ಗೆಳೆಯ ಒಬ್ಬ ಅಲ್ಲಿ ಕೂತು ನೋಡ್ತಾ ಇರೋದು. ನೀವು ನೋಡಿದ್ರೆ ಯಾರೊಬ್ರು ಕ್ಯಾಕರ್ಸ್ತು ಅಂತ ಎಳೆದು ಅಗದು ಉಗ್ದಿ ಅರೆ ಕೆಂಪಗೆ ಬಣ್ಣ ಕೂಡ ಕಾಣುತ್ತೆ ನಮ್ಮ ವೇರ್ಗಲ್ ಮೇಲೆ. ಇಲ್ಲಿ ಆಶ್ಚರ್ಯ ಏನು ಅಂದ್ರೆ ಇದು 750 ಕಾಲದ ಶಾಸನ, ವೀರ್ಗಲ್ ಶಾಸನ. ಅದು ಅವನ ಹೆಸರು, ವೀರನ ಹೆಸರು ಕಿತ್ತಯ್ಯ ಅಂತ ಹೇಳಿ. ಅದು ಊರ ಹೆಸರು ಬರುತ್ತೆ ಅದರಲ್ಲಿ, ಹೆಬ್ಬಾಳ ಅಂತ ಹೇಳಿ. ಅದನ್ನ ಮೊದಲು ಓದ್ದವರು ಪಿ ವಿ ಕೃಷ್ಣಮೂರ್ತಿ ಅವರೇ. ಇಲ್ಲಿ ಆ ಶಾಸನ ಬಂದು ನಮ್ಮ ಬೆಂಗಳೂರಿನ ಮೊಟ್ಟ ಮೊದಲ ಶಾಸನ, ಅತಿ ಹಳೆಯದಾದ ಶಾಸನ ಅದು. ಈಗ ಈ ರೀತಿ ಯೋಚನೆ ಮಾಡಿ, ಬೆಂಗಳೂರು ವಿಶ್ವದಲ್ಲೆಲ್ಲ ಪ್ರಸಿದ್ಧವಾಗಿರೋದು ಕಾರಣ ಏನು ಅಂದ್ರೆ ವಿದ್ಯಾವಂತರಿಗಾಗಿ, ನಿಮ್ಮಂಥವರಿಂದ ನೀವು ತಯಾರಿ ಮಾಡಿ ತರಬೇತಿ ಕೊಟ್ಟ ಮಕ್ಕಳ ಮೂಲಕ. ಡೆಲ್ಲಿ ತರ ಇದು ರಾಜಕೀಯ ಇದಲ್ಲ, ಕಮರ್ಷಿಯಲ್ ಕ್ಯಾಪಿಟಲ್ ಅಲ್ಲ, ಅಥವಾ ಯಾವ್ದೋ ವಾರಣಾಸಿನೋ ಶ್ರೀರಂಗಮೋ ಅಥವಾ ಇಲಾಹಾಬಾದೋ ಪ್ರಯಾಗ ಇದ್ರ ತರ ಧಾರ್ಮಿಕ ಕೇಂದ್ರವಲ್ಲ. ಇಲ್ಲಿ ಬರೋದು ವಿಶ್ವ ಮೂಲೆಯಿಂದ ಪ್ರಪಂಚದಿಂದ ಇಲ್ಲಿ ಬರ್ತಾ ಇದ್ದಾರೆ ಇವತ್ತು ಕೆಲಸಗಳು ಮಾಡಿಸ್ಕೊಂಡು ಹೋಗೋದಕ್ಕಾಗಿ. ಬುದ್ಧಿವಂತರು, ವಿದ್ಯಾವಂತರು, ಮೂಲವಾಗಿ ವಿದ್ಯಾವಂತರು ಇದ್ದಾರೆ ಅಂತ ಹೇಳಿ. ಸೊ ಇದು ಮೊಟ್ಟ ಮೊದಲ ಶಾಸನ ಅಂದ್ರೆ ಈ ಪ್ರದೇಶದಲ್ಲಿ ಅಕ್ಷರಸ್ಥರು ಇದ್ದರು ಅನ್ನೋದಕ್ಕೆ ಇದು ಮೊದಲ ಆಧಾರ. ಬೆಂಗಳೂರು ಎಷ್ಟು ವರ್ಷಗಳಿಂದ ಅಕ್ಷರಸ್ಥರು ಇದ್ರು ಅಂದ್ರೆ 1300 ವರ್ಷಗಳ ಹಿಂದೆನೂ ಇದ್ರು ಅನ್ನೋದಕ್ಕೆ ಕಾರಣ. ಮತ್ತೆ ಇಲ್ಲಿ ನಾವು ಪ್ರತಿಯೊಬ್ರು ಹೆಮ್ಮೆಯಿಂದ ಅಕ್ಷರಸ್ಥರು ಅಂತ, ವಿದ್ಯಾವಂತರು ಅಂತ ಯಾರು ಭಾವಿಸ್ತೀವೋ ನಮಗಿದು ಸಾಕ್ಷಾತ್ ಪರ ಸರಸ್ವತಿ. ಇದಕ್ಕಿಂತ ದೊಡ್ಡ ದೇವರಾಗ್ಲಿ ಇದಿಲ್ಲ ನಮ್ಗೆ. ಆ ಮೋರಿಯಲ್ಲಿ ಕೂತಿತ್ತು. ಸೊ ಅದ್ರ ಬಗ್ಗೆ ತೆಗೆದು ಓದಿ ಎಲ್ಲರಿಗೂ ಹೇಳಿ ತಿಳಿಸಿದಾಗ ನಡೆದಿದ್ದು. ಎಡಗಡೆಯಲ್ಲಿ ಏನ್ ನೋಡ್ತಾ ಇದ್ದೀರೋ ಅದೊಂದು ಗಂಗಾ ಶೈಲಿ ಮಂಟಪ. ಗಂಗಾ ಶೈಲಿ ಅಂದ್ರೆ ಆ ಕಾಲದಲ್ಲಿ ಗಂಗರು ಆಳ್ವಿಕೆ ಮಾಡ್ತಾ ಇದ್ರು. ಆ ವಾಸ್ತುಶಿಲ್ಪಕ್ಕೆ ಗಂಗಾ ಶೈಲಿ ಅಂತ ಕರೆಯೋದು. ಅದೇ ಶೈಲಿಯಲ್ಲಿ ಇದು ಜನಗಳು ಚಂದ ಕೊಟ್ಟು ಮಾಡಿದ್ದು, ಸರ್ಕಾರ ಮಾಡಿದ್ದಲ್ಲ, ಯಾರು ಮಾಡಿದ್ದಲ್ಲ. ಸುಮಾರು 1000 ಜನ ಇದಕ್ಕೆ ಸೇರಿಸಿ ಕಟ್ಟಿದ್ದು. ಅದೇ ಜಾಗದಲ್ಲೇ ಇದೆ ರಸ್ತೆ ಮೇಲೆ ಇವತ್ತು. ಮಾಡಿದವನು ನನ್ನ ಸ್ನೇಹಿತನಾದ ಬಲ್ಗಡೆಯಲ್ಲಿ ಇರೋರು ಪಟೇಲ್ ಶ್ರೀನಿವಾಸ್ ಅಂತ. ಕೋವಿಡ್ ಸಂದರ್ಭದಲ್ಲಿ ಅವರು ತೀರೋದ್ರು. ಸೊ ನಾವು 4-5 ಜನ ಮಾಡಿದ್ವಿ. ಅವರು ಅಲ್ಲಿ ಲೋಕಲ್ ಸ್ಥಳೀಯ ರಾಜಕೀಯ, ಬಿಜೆಪಿ, ಕಾಂಗ್ರೆಸ್, ಬ್ರಾಹ್ಮಣರು, ಒಕ್ಕಲಿಗರು, ಗೌಡರು ಏನೆಲ್ಲ ಸಮಸ್ಯೆಗಳಿತ್ತು ಅದನ್ನ ನೋಡ್ಕೊಂಡವ್ರು. ಅವರು ದುಡ್ಡು ಸೇರಿಸ್ಕೊಳ್ಳೋದು ನನ್ನ ಇದು, ಡಿಸೈನ್ ಮಾಡೋದು ಕೊಟ್ಟವ್ರು ಇನ್ನೊಬ್ರು ಅದನ್ನೆಲ್ಲ ಮಾಡೋದು. ಆ ಥರ ಮಾಡಿ ನಾವು ಮಾಡ್ಕೊಂಡು ಹೋಗಿದ್ದರು. ಅವನ ಕನಸು ಏನಾಗಿತ್ತು ಅಂದರೆ, ವಿಡಿಯೋಗಳಿವೆ, ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಸರ್ ನಾನು ಭಾಳ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು ಸರ್ ಅಂತ ನನಸಾಗಿದೆ. ಅವನು 10ನೇ ಕ್ಲಾಸು ಬಹುಶಃ ಓದಿಲ್ಲ, ಪಾಸ್ ಮಾಡಿಲ್ಲ. ಮಿಥಿಕ್ ಸೊಸೈಟಿ ಅಂತ ಲೈಬ್ರರಿ ಖಂಡಿತವಾಗ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಅವನು ಓದಿ ತಿಳ್ಕೊಳ್ಳೋದಕ್ಕೆ, ಎಪಿಗ್ರಫಿಯ ಕರ್ನಾಟಕಲ್ಲಿ ದಾಖಲಾಗಿರೋ ಪುಸ್ತಕಕ್ಕೆ ನೋಡಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥವರಿಗೂ ಈ ವಿಷಯಗಳು ಮುಟ್ಟಿಸ್ಬೇಕು ಅಂತ ಹೇಳಿ ತಯಾರಿಸಿದ ಅಕ್ಷರ ಭಂಡಾರ ಸಾಫ್ಟ್ವೇರ್ ಇದು. ಸೊ ಇದರ ಮೂಲಕ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂತು ಕಲಿಬಹುದು ಅನ್ನೋ ಕಾರಣಕ್ಕಾಗಿ ನಾವು ಇದು ಮಾಡಿದ್ವಿ. ಸೊ ಇದೆಲ್ಲ ನಾನು ಇದು ಮಾಡ್ತೀನಿ. ಈ ಮೊದಲಿಗೆ ಮಾಡ್ತಾ ಇದ್ದಿದ್ದು ವಿಧಾನ ಆಗಲೇ ಹೇಳಿದ್ರು ನಾಗರಾಜ್ ಅವರು, ಎಸ್ಟಾಂಪೇಜ್ ಅಂತ ಹೇಳಿ ಪೇಪರ್ ಮೂಲಕ ಒಂದು ಅಚ್ಚು ತೆಗೆಯೋದು. ಅಲ್ಲಿ ಎಡಗಡೆ ನಾನೊಂದು ಅಚ್ಚಿಗೆ ತೆಗೆದಿದ್ದೀನಿ, ಬಲಗಡೆಯಲ್ಲಿ ASI ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಮೈಸೂರಲ್ಲಿ ಇರೋರು ಒಬ್ಬರು, ಅವರು ಎಕ್ಸ್ಪರ್ಟ್ ಅದರಲ್ಲಿ, ಅವರು ತೆಗೆದಿದ್ದಾರೆ. ಇದರ ಸಮಸ್ಯೆ ಏನು ಅಂದರೆ, ಪೇಪರು ಮಡಿಸಿ ನೀವು 2-3 ಸಲ ಇದು ಮಾಡಿದ್ರೆ ಅದು ಹರಿದೋಗುತ್ತೆ. ವರ್ಷಗಳ ಕಾಲ ಇಟ್ಟರೆ ಅಲ್ಲಿ ಇದಕ್ಕೆ ಕರ್ಗೋಗುತ್ತೆ, ತುಂಡಾಗಿ ಪುಡಿ ಆಗೋಗುತ್ತೆ. ಈ ವಿಧಾನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ ಇವತ್ತಿಗೂ. ಪುರಾತತ್ವ ಇಲಾಖೆಗಳು ಕೇಂದ್ರ ರಾಜ್ಯಗಳಲ್ಲಿ ಇದನ್ನೇ ಮಾಡೋದು ಇವತ್ತಿಗೂ. 21ನೇ ಶತಮಾನ ಅಂತರಿಕ್ಷ ಯುಗದಲ್ಲಿ ಖಂಡಿತವಾಗ್ಲೂ ಇದು ವಿಧಾನ ಅಲ್ಲ. ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸೊ ಇದಕ್ಕಾಗೆ ಇದು ನಮ್ಮ ತಂಡ 4 ಜನ, ಇಲ್ಲಿ 3 ಜನ ಇವತ್ತಿದ್ದೀವಿ. ಅನುಷಾ ಅವರು ಬೇರೆ ಎಲ್ಲ ಹೋಗಿದ್ದಾರೆ ಇವತ್ತು.
ಸೊ ನಾವುಗಳು ಈ ರೀತಿ ನಮ್ಮ ಪ್ರದೇಶದಲ್ಲಿ 4 ಜನ ಒಂದು 1500 ಶಾಸನಗಳ ಸಂರಕ್ಷಣೆ ಮಾಡ್ತೀವಿ. ನಾಶವಾಗ್ತಾ ಇದೆ. ಇನ್ನೊಂದೇನು ವಿಷಯ ಅಂದ್ರೆ ಸುಮಾರು 40% ಅಷ್ಟು, 40% ದಾಖಲಾಗಿರೋ ಶಾಸನಗಳು ಇವತ್ತು ನಾಪತ್ತೆ ಆಗಿದೆ. ಎಪಿಗ್ರಾಫಿ ಕರ್ನಾಟಕಲ್ಲಿ ಇರುತ್ತೆ, ಅರಳಿ ಮರದ ಕೆಳಗೆ ಈ ದೇವಸ್ಥಾನದಲ್ಲಿ, ಅಲ್ಲಿ ಕೆರೆ ಬದಿಯಲ್ಲಿ ಅಂತೆಲ್ಲ ಇರುತ್ತೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಏನೂ ಸಿಗಲ್ಲ ಇವತ್ತು. ಏನಾಯ್ತು ಅಂದ್ರೆ ಅಲ್ಲಿ ಸರ್ ಆ ರಸ್ತೆ ಅಗಲ ಮಾಡೋ ಸಮಯದಲ್ಲಿ ಹೊಡೆದಾಕ್ಬಿಟ್ರು, ಅಥವಾ ನಮ್ಮ ಮನೆ ಖಾಲಿ ಸೈಟಲ್ಲಿ ಇತ್ತು ಸರ್, ನಮ್ಮ ಮನೆ ಕಟ್ಟೋ ಟೈಮ್ನಲ್ಲಿ ಹೊಡೆದಾಕೊಂಡ್ಬಿಟ್ವಿ, ಪಾಯಕ್ಕೆ ಹಾಕೊಂಡ್ಬಿಟ್ವಿ, ಈ ರೀತಿ ಎಲ್ಲ ಹೇಳ್ತಾರೆ. ಸೊ 40% ಶಾಸನ ಇವತ್ತು ದಾಖಲೆ ಆಗಿಲ್ಲ. ಜೊತೆಗೆ ಸಮಸ್ಯೆ ಏನಂದ್ರೆ ಶಾಸನಗಳು ಕರಗ್ತಾ ಇವೆ, ನಾಶವಾಗ್ತಾ ಇವೆ. ಅಕ್ಕಲ್ಲಿ ಇವತ್ತು ಏನು ನೋಡ್ತಾ ಇದ್ದೀರೋ 100 ವರ್ಷದ ನಂತರ ಅದೇ ಥರ ಇರಲ್ಲ. ಎಲ್ಲೋ ಒಂದು ಸೀಳ್ ಬೀಳುತ್ತೆ, ಮಳೆ ಬಿಸಿಲಿಗೆ ಅದು ಇದು ಹಾಳಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಸೊ ಈಗಾಗಲೇ ನೀವು ನೋಡ್ದಂಗೆ ನಾವು ಆ ಸ್ಕ್ಯಾನರ್ ತೊಗೊಂಡೋಗಿ ಅಲ್ಲಿ ದಾಖಲು ಮಾಡ್ಕೊಂಡು ಬರ್ತೀವಿ. ಇನ್ನೂ ಒಂದಷ್ಟು ಉದಾಹರಣೆಗಳು ನಿಮಗೆ ತೋರಿಸೋದಕ್ಕೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ ನಿಮಗೆ ಪದೇ ಒಂಥರ ಚುಚ್ಚು ನೋವಾಗಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಚಿತ್ರಗಳು, ನಾವು ಇತಿಹಾಸ ಪಾಠ ಮಾಡೋದಲ್ಲದೆ ನಮ್ಮ ಊರಿನ ಪರಂಪರೆ ಇತಿಹಾಸಕ್ಕೆ ನಾವು ಜವಾಬ್ದಾರಿಸ್ತರು ಅಂತ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನೋಡಿ ಇದು ನಮ್ಮ ಡಾಲರ್ಸ್ ಕಾಲನಿ, ಡಾಲರ್ಗಳಲ್ಲೇ ಮಾರಿದ್ದ ಜಾಗ ಅದು ಸೈಟು. ಅಂಥ ಜಾಗದಲ್ಲಿ ಸ್ಮಶಾನದಲ್ಲಿ ನಿಂತಿದೆ 10ನೇ ಶತಮಾನದ ವೀರ್ಗಲ್ಲಿದೆ. ಅದೆಲ್ಲ ದೂರದಲ್ಲಿ ಇತ್ತಂತೆ. ಅದು ಪ್ರೈವೇಟ್ ಖಾಸಗಿ ಇದದು, ಸರ್ಕಾರಿ BBMP ಇದಲ್ಲ ಅದು. ಜನಗಳು ಯಾರು ಬೇಕಾದ್ರೂ ಹೋಗಿ ಮಣ್ಣು ಮಾಡ್ತಾರಲ್ಲಿ. ಎಲ್ಲೋ ಒಂದು ಕಡೆ ಬಿದ್ದಿತ್ತಂತೆ ಆ ವೀರ್ಗಲ್ಲು. ಆ ಪ್ರದೇಶದಲ್ಲಿ ತಗೊಂಬಂದು ಇಲ್ಲಿ ನೆಟ್ಟುಬಿಟ್ಟಿದ್ದಾರೆ. ಇವಾಗ ಅದನ್ನ ಭೈರವ ಅಂತನೋ ಬೀರೇಶ್ವರ ಅಂತನೋ ಏನೋ ಹೇಳಿ ಹೆಣನ ಅಲ್ಲಿ ಇಳಿಸ್ಬಿಟ್ಟು ಮೊದಲಿಗೆ ಪೂಜೆ ಮಾಡಿ ಒಳಗೆ ತೊಗೊಂಡೋಗಿ ಮಣ್ಣು ಮಾಡೋ ಪದ್ಧತಿ ಆಗೋಗಿದೆ. ಆ ವೀರ ತನ್ನ ಪ್ರಾಣ ಕೊಟ್ಟ ಆ ಊರಿಗಾಗಿ. ಈಗ ಈ ಥರ ಪರಿಸ್ಥಿತಿಯಲ್ಲಿ ಕೂತಿದೆ. ಎಡಗಡೆ ನೋಡಿ, ಅದು ಒಂದು ಇಲ್ಲಿ ದೊಡ್ಡಗುಬ್ಬಿ ಅಂತ ಹೇಳಿ ಕಸ ಬಿಸಾಕಿರೋ ಒಂದು ಸೈಟ್, ಖಾಲಿ ಸೈಟ್. ಅಲ್ಲಿ ಒಳಗೆ ಹೋಗ್ಬೇಕು ಅಂದ್ರೆ ಮೂಗು ಹಿಡ್ಕೊಂಡು ಹೋಗ್ಬೇಕು, ಅಷ್ಟು ಗಬ್ಬು ವಾಸನೆ. ಅಂಥದ್ರಲ್ಲಿ ಇವರಲ್ಲಿ ಶಶಿಕುಮಾರ್ ಅವರು ಒಳಗೆ ಹೋಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅವನು ದೊಡ್ಡ ಗುಬ್ಬಿಗಾಗಿ ತನ್ನ ಪ್ರಾಣ ಆತ್ಮ ಬಲಿದಾನದ್ದು ಇದದು. ದೊಡ್ಡ ಗುಬ್ಬಿಯಲ್ಲಿ ಏನೋ ಸಮಸ್ಯೆ ಆದಾಗ, ಬರಾನೋ ಕಾಯಿಲೆನೋ ಏನೋ ಬಂದ ಸಂದರ್ಭದಲ್ಲಿ ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ದಾನೋ, ನಾನು ಪ್ರಾಣ ಕೊಡ್ತೀನಿ, ನಾನು ಈ ಸಮಸ್ಯೆಗೆ ನೀ ಪರಿಹಾರ ಕೊಟ್ಟೆ ಅಂತ ಹೇಳಿ. ಆಗಿದೆ ಅದು. ಆ ಕಾರಣಕ್ಕೆ ಅವನು ತನ್ನ ಪ್ರಾಣನೇ ಕೊಟ್ಟಿದ್ದಾನೆ. ಅದು ಅವನ ನೆನಪಿಗಾಗಿ ಹಾಕಿರೋ ಸ್ಮಾರಕ, ನೆನಪಿನ ಕಲ್ಲದು, ವೀರಗಲ್ಲದು. ಅಂತ ವೀರ ಮರಣಕ್ಕೆ ನೆನಪಿಗಿರೋ ಕಲ್ಲು ಈ ತರ ಕಸ ತುಂಬಿರೋ ಜಾಗದಲ್ಲಿ ಬಿದ್ದಿದೆ. ಎಲ್ಲರೂ ಏನ್ ಭಾವಿಸ್ತಾರೆ ಅಂದ್ರೆ, ಬಲಗಡೆಯಲ್ಲಿ ಏನ್ ನೋಡ್ತಾ ಇದ್ದೀರಾ, ಶೃಂಗೇರಿ ದೇವಸ್ಥಾನದ ಎಲ್ಲರಿಗೂ ಗೊತ್ತೇ ಇರುತ್ತೆ, ವಿದ್ಯಾಶಂಕರ ದೇವಸ್ಥಾನದಲ್ಲಿ ಶಾಸನಗಳು ಅಂದ್ರೆ ಹೀಗಿರುತ್ತೆ ಅಂತ ಹೇಳಿ. ಸ್ವಾಮಿ ಈ ತರ ಇರೋದು ಕೋಟಿಗೆ ಒಂದು, ಎಲ್ಲೂ ಬರಲ್ಲ, ಈ ತರ ಇರೋದಿಲ್ಲ ನಿಮಗೆ. ಏನು ಬೇರೆ ಉದಾಹರಣೆಗಳು ತೋರಿಸ್ತಾ ಇದ್ದೀನಿ, ಅದೇ ಥರನೇ. ಹಳ್ಳಿ ಕಡೆ ಹೋದರೆ ಹೀಗಿರುತ್ತೆ, ಹೊಲಗಳಲ್ಲಿ ಮಲಗಿರುತ್ತೆ, ಅರ್ಧ ಊತೋಗಿರುತ್ತೆ, ಇನ್ನೊಂದಾಗಿರುತ್ತೆ, ಈ ಥರ ಎಲ್ಲ ಬಿದ್ದಿರುತ್ತವೆ. ಬಹುಶಃ ನೀವು ಇಲ್ಲಿ ಸಾಕಷ್ಟು ಜನ ಬನಶಂಕರಿ ಕಡೆಯವರು ಇರ್ತೀರಾ. ಬನಶಂಕರಿ ಒಂದು ಛತ್ರ ಇದೆ, ಅಲ್ಲಿ ಮದುವೆ ಛತ್ರದ ಕಾಂಪೌಂಡ್ ಆಗಿ ನಿಂತಿದೆ. 10ನೇ ಶತಮಾನದ ಜಿಂಕೆ ಬೇಟೆ ವೀರ್ಗಲ್ ಅದು. ಆ ಕಾಂಪೌಂಡಿಗೆ ಸೇರಿಸ್ಕೊಂಡು ಬಣ್ಣ ಹೊಡೆದು ಬಿಡ್ಯಾರ. ಅಲ್ಲಿ ಮದುವೆ ಮಾಡ್ಕೊಳ್ತಾ ಇರೋರು ಪ್ರತಿಯೊಬ್ಬರಿಗೂ ಬಹುಶಃ ಎಂಥ ವಿಶೇಷವಾದ ಜಾಗ ಅಂತ, ಅವರ ಮದುವೆ ಅಲ್ಲದೆ ಬೇರೆನೂ ಸಾಕಷ್ಟು ನಡೆದಿದೆ ಅಲ್ಲಿ ಅನ್ನೋದು ಗೊತ್ತಿದ್ರೆ ಬಹುಶಃ ಆ ಜಾಗನ ಬೇರೆ ಥರನೂ ಕಲ್ಪನೆ ಮನಸ್ಸಲ್ಲಿ ನೆನಪು ಇಟ್ಕೊಳ್ತಾರೋ ಏನೋ. ರೋಡ್, ರಸ್ತೆ, ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ನಿಂತಿದೆ. ನಂಗೆ ಆ ಚೌಲ್ಟ್ರಿ ಹೆಸರು ಮರ್ತೋಯ್ತು, ರಾಜಲಕ್ಷ್ಮಿ ವೆಡ್ಡಿಂಗ್ ಚೌಲ್ಟ್ರಿ ಅಂತ ಹೇಳಿ. ನಿಮ್ಗೆ ಆ ಪ್ರದೇಶ ಗೊತ್ತಿದ್ರೆ ಅಲ್ಲಿದೆ ನೋಡಿ. ಓಕೆ, ಗುಹೆಗಳಲ್ಲಂತೂ ಎಲ್ಲರೂ ಗುಹೆಯಲ್ಲಿದೆ ಅಂತ ಭಾವಿಸ್ತಾರೆ. ಈಗ ನಾನು ಕೊನೆಗೆ ಒಂದು ಗುಹೆ ಇದು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ತಮಿಳ್ನಾಡಿನಲ್ಲಿ ಇತ್ತೀಚೆಗೆ ತೋರಿಸಿದ್ದು, ಫೋಟೋ ಮಾಡಿ ಸ್ಕ್ಯಾನಿಂಗ್ ಮಾಡಿದ್ದು. ಗುಹೆಗಳಲ್ಲಿರೋ ಶಾಸನಗಳು ಕೂಡ ಹಾಳಾಗತ್ತೆ. ಯಾಕಂದ್ರೆ ಮೇಲಿಂದ ನೀರು ತೋಟಕ್ಕೆ ಮಳೆ ಇದಕ್ಕೆ ಬೀಳತ್ತಲ್ಲ, ಬಿದ್ದಾಗ ಆ ನೀರು ಇದಕ್ಕೆ ಕರಗಿ ನಿಧಾನಕ್ಕೆ ಹಾಳಾಗಿ ಹೋಗುತ್ತೆ. 4ನೇ ಶತಮಾನದ ಶಾಸನ ಇದು. ಈ ಜಾಗದಲ್ಲಿ 4 ಶಾಸನಗಳಿದ್ದು. ಇದ್ರ ವಿಶೇಷತೆ ಏನು ಅಂದ್ರೆ, ಇದು ಸಂಗೀತ ನೃತ್ಯಕ್ಕೆ ಸಂಬಂಧಪಟ್ಟ ಇವರು ಜನಗಳಿಗೆ ಬಹಳ ಒಂಥರ ಕುತೂಹಲ, ಆಸಕ್ತಿ ಹುಟ್ಟುವಂಥ ಶಾಸನ. ಯಾಕಂದ್ರೆ ಇದು 4ನೇ ಶತಮಾನದಲ್ಲಿ ಒಂದು ಶಾಸನದಲ್ಲಿ ತಾತೈ ಅಂತ ಈ ರೀತಿ ಬರ್ದಿದೆ. ಪ್ಯಾಲಿಂಡ್ರೋಮ್ ಅಂತ ಕರೀತಾರೆ. ಎಡಗಡೆಯಿಂದ ಬಲಕ್ಕೆ ಹೋದ್ರು ಒಂದೇ, ಬಲದಿಂದ ಎಡಕ್ಕೆ ಹೋದ್ರು ಒಂದೇ, ಮೇಲಿನ ಕೆಳಗೆ ಹೋದ್ರು ಒಂದೇ, ಆ ರೀತಿ ಬರ್ದಿರೋದು ಒಂದು. ಇದು ಅದು ಒಂದು ಬರ್ದಿಯಾನೆ. ಮತ್ತೆ 3ನೇದು ಇನ್ನೊಂದು ಶಾಸನದಲ್ಲಿ ಅವನ ಹೆಸರು ನಾನು ಕಂಪೋಸ್ ಮಾಡಿದ್ದು ಅಂತೆಲ್ಲ ಬರ್ಕೊಂಡಿದ್ದಾನೆ. ತಮಿಳ್ ಬ್ರಾಹ್ಮಿ ಶಾಸನ ಇದು. ಅಪರೂಪ ಶಾಸನ, 4ನೇ ಶತಮಾನದ ಶಾಸನ ಇದು. ಅದು ಹಾಳಾಗ್ತಾ ಇದೆ. ಆ ಊರು ಅರ್ಚಲೂರು ಅಂತ ಹೇಳಿ, ಆ ಮಕ್ಳಿಗೆ ಗೊತ್ತಿಲ್ಲ. 1600 ವರ್ಷಗಳ ಹಿಂದೆ ಯಾರೋ ಒಬ್ಬ, ಅಲ್ಲದೆ ಅದ್ರ ಮೇಲೆ ನಾವು ಯಾಳಿಗುಳಿ ಮನೆ ಇನ್ನೊಂದು ಎಲ್ಲ ಆಡ್ತೀವಲ್ಲ, ಆ ರೀತಿ ಆಟದ ಒಂದು ಇದು ಕೂಡ ಅಲ್ಲಿ ಬಿಡಿಸಿದ್ದಾರೆ. ಅವನ ಬಹುಶಃ ಯಾರ ಜೈನ್ ಮುನಿ ಅಂತ ಹೇಳ್ತಾರೆ, ಮುನಿಗಳು ಯಾರೋ ಇರ್ಬೋದು. ಅವನಿಗೆ ಒಂದು ಲಿಪಿ ಜ್ಞಾನವಿತ್ತು. 1600 ವರ್ಷಗಳ ಹಿಂದೆ ಇಡೀ ಅಫ್ಘಾನಿಸ್ತಾನದಿಂದ ಹಿಡಿದು ಎಲ್ಲ ಶ್ರೀಲಂಕಾ ಎಲ್ಲ ಪ್ರದೇಶಗಳಲ್ಲೂ ಒಂದೇ ಒಂದು ಲಿಪಿ ಇದ್ದಿದ್ದು.
ಬ್ರಾಹ್ಮಿ, ತಮಿಳಾದರೂ ಸರಿ, ಕನ್ನಡ ಆದರೂ ಸರಿ, ನಿಮಗೆ ಬೇರೆ ಯಾವುದೇ ಭಾಷೆ ಆದರೂ ಬಳಸ್ತಾ ಇದ್ದಿದ್ದು, ಬರಿತಾ ಇದ್ದಿದ್ದು ಒಂದೇ ಒಂದು ಲಿಪಿನಲ್ಲಿ ಅದಿತ್ತು. ಅದು ಕಾಡಲ್ಲಿದೆ, ಇವತ್ತಿಗೂ ಬೆಟ್ಟದ ಮೇಲೆ ಕಾಡಲ್ಲಿದೆ. ಅಂತ ಒಂದು ಇವತ್ತಿಗೂ ಆ ಮಕ್ಕಳು ಅಲ್ಲಿ ಹಳ್ಳಿನಲ್ಲಿ ಸಾಕಷ್ಟು ಜನ ಓದದೇ ಇರೋ ಮಕ್ಕಳು ಇರ್ತಾರೆ. ಆ 600 ವರ್ಷಗಳ ಹಿಂದೆ ಅಂಥವನೊಬ್ಬ ಇದ್ದ. ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯದ ಜ್ಞಾನ ಇತ್ತು ಅವನಲ್ಲಿ. ತಾತಯ್ಯ ಅದು ಇದು ಬರಿತಾ ಇದ್ದಾನೆ ಅಂದರೆ, ಹೌದಾ? ಆಟದ ಆಸಕ್ತಿ ಇತ್ತು ಅಲ್ಲಿ, ಬೇಜಾರು ಅವನಿಗೆ. ಕಾಲ ಕಳೆಯೋದು ಕಷ್ಟ, ಅದಕ್ಕೆ ಏನೋ ಮಾಡ್ಕೊಂಡಿದ್ದಾನೆ. ಹುಣ್ಸೆಕಾಯೋ ಕಲ್ಲು ಇಟ್ಕೊಂಡು ಆಟ ಆಡ್ಕೊಳ್ಳೋದಕ್ಕೆ ಏನೋ ಮಾಡ್ಕೊಂಡಿದ್ದಾನೆ. ಎಲ್ಲ ಬರೆದಿದ್ದಾನೆ. ಅಂದರೆ ಯೋಚನೆ ಮಾಡಿ, ಆ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಎಷ್ಟು ಅದ್ಭುತವಾದ ಅವಕಾಶ ಇದನ್ನ ಮೂಲಕ ಅವರಿಗೆ ಒಂಥರ ಇದು ಹೇಳಿಕೊಟ್ಟು ಇದು ಮಾಡೋ ಪ್ರಯತ್ನಕ್ಕೆ. ಸೊ ಇವೆಲ್ಲ ಆಮೇಲೆ ನೋಡುವಂಥ ಇದೆಲ್ಲ ಏನು ಬೇಕಿಲ್ಲ. ಸೊ ನಾನು ಏನು ಮಾಡ್ತೀನಿ ಈಗ ಲಾಸ್ಟಲ್ಲಿ ನಿಮಗೆ, ಎಲ್ಲರೂ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಾ ಅಂತ ಬಹುಶಃ ಅಂದರೆ ನೀವು ಲಿಪಿ ಕಲಿಯೋದಕ್ಕಾಗಿ ಬಂದಿದ್ದೀರಾ, ಕನ್ನಡ ಲಿಪಿ ಕಲಿಯೋದಕ್ಕಾಗಿ ಬಂದಿದ್ದೀರಾ. ಆದರೆ ಈಗ ನಾವು ಈ ಕಾರ್ಯಾಗಾರ ಮಾಡ್ತಾ ಇರೋ ಕಾರಣ ಕೂಡ ಏನು ಅಂದರೆ, ಪ್ರಾಚೀನ ಲಿಪಿ ಓದೋರು ತೀರಾ ಕಡಿಮೆ, ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲಿ ಒಬ್ಬರು ಸಿಗ್ತಾರೆ, ಅವಕಾಶಗಳು ಇಲ್ಲ. ಒಂದು, ಉದ್ಯೋಗ ಅವಕಾಶಗಳು ಇಲ್ಲ. ಸಮಸ್ಯೆ ಏನು ಅಂದರೆ ಉದ್ಯೋಗ ಅವಕಾಶಗಳು ಇಲ್ಲ. ಹೊಟ್ಟೆ ತುಂಬದೆ ಹೋದರೆ ಯಾಕೆ ಓದ್ತಾರೆ? ತಮಾಷೆಗಾಗಿ, ಒಂದಷ್ಟು ಮಜಕ್ಕಾಗಿ ಬೇಕಿದ್ರೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಅದನ್ನ ಮಾಡ್ಬೋದೇ ಹೊರತು ಹಗಲು ರಾತ್ರಿ ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋಕೆ ದುಡಿಯೋಕೆ ಆಗೋದಿಲ್ಲ, ಹೌದಲ್ಲ? ಸೊ ಆ ಕಾರಣಕ್ಕಾಗಿ ನಾನು ಏನು ತೋರಿಸ್ತಾ ಇದ್ದೀನಿ, ಲಿಪಿ ಕಲಿತು ಏನು ಮಾಡಬಹುದು, ಒಂದು ಆ ರುಚಿ, ಆ ಸೊಗಡು ನೀವು ಅನುಭವಿಸೋದು ಅಲ್ಲದೆ ನಿಮ್ಮ ವಿದ್ಯಾರ್ಥಿಗಳಿಗೂ ಉದ್ಯೋಗ ಅವಕಾಶ ಇದೆ, ಇದು ನೋಡ್ಬೋದು, ಹೀಗೋ ಮಾಡ್ಬೋದು ಅಂತ ತೋರಿಸ್ಕೊಡೋ ಒಂದು ಪ್ರಯತ್ನ. ಈಗ ಶಾಸನಗಳು ಓದೋ ಸಂದರ್ಭದಲ್ಲಿ ತಪ್ಪುಗಳಾಗತ್ವೆ. ನಾವು ಬರೆಯೋ ಸಂದರ್ಭದಲ್ಲಿ, ಓದೋ ಸಂದರ್ಭದಲ್ಲಿ ತಪ್ಪು ಆಗೋ ಥರನೇ ನ ಕ ಅಂತ ಓದಿರ್ತಾರೆ, ಯಾನ ರ ಅಂತ ಓದಿರ್ತಾರೆ. ಈ ರೀತಿ ಅಕ್ಷರಗಳಲ್ಲಿ ವ್ಯತ್ಯಾಸವಾಗಿರುತ್ತೆ. ಕಾರಣಗಳು ಹಲವಾರು, ನೂರಾರು. ಅಜ್ಞಾನ ಅಂತಲ್ಲ, ಬೇಕಾದಷ್ಟು ಕಾರಣಗಳಿಂದ ತಪ್ಪುಗಳಾಗೋದಕ್ಕೆ ಸಾಧ್ಯ. ಈಗ ಇದುವರೆಗೂ ನಾವು ಸುಮಾರು ಒಂದು 600 ಶಾಸನಗಳನ್ನ ಅಧ್ಯಯನ ಮಾಡಿದ್ದೀವಿ, ಓದಿದ್ದೀವಿ. 600 ಶಾಸನಗಳನ್ನ ದಾಖಲೆ ಮಾಡಿ ಬರೆದವರು ಜನಗಳು ಎಂಥವ್ರು ಅಂದರೆ, BL ರೈಸ್ ಶಾಸನ ಪಿತಾಮಹ ಅಂತ ಕರಿತೀವಿ, ನರಸಿಂಹಾಚಾರ್ಯ, MH ಕೃಷ್ಣ ಇಂದ ಹಿಡಿದು ನಮ್ಮ PV ಕೃಷ್ಣಮೂರ್ತಿ ಅವರು, MG ನಾಗರಾಜ್ ಅವರು. ಇವತ್ತು ಮೊನ್ನೆ ಅಂತ ಯಾರೋ ಒಬ್ರು ಹವ್ಯಾಸಿಗಳು ಯಾರ್ಯಾರೆಲ್ಲ ಓದಿ ಪ್ರಕಟ ಮಾಡ್ತಾ ಇದ್ದಾರೋ, ಪ್ರತಿಯೊಬ್ಬರ ಓದಿನಲ್ಲೂ ತಿದ್ದು ಅಗತ್ಯವಿದೆ ಅಂತ ನಮಗೆ ತಿಳಿತು. ತಿದ್ದಬೇಕು ಅನ್ನೋದು ಎಲ್ಲರಿಗೂ ಅರ್ಥವಾಗತ್ತೆ. ಏನು ಪ್ರಮಾಣ, ಎಷ್ಟರ ಮಟ್ಟಿಗೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.